ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ಇರುವಂಥದ್ದು. ನಿನ್ನೆ ಇದ್ದಂಥ ಸೆಮಿಫೈನಲ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾವನ್ನು ಮಣಿಸಿದಂಥ ನ್ಯೂಜಿಲೆಂಡು ಫೈನಲ್ಗೆ ಏರುವಂಥ ಕೆಲಸ ಆಗಿದೆ. ಇವತ್ತು ಮತ್ತೊಂದು ಎರಡು ತಂಡಗಳಿಂದ ಯಾವುದು ಮ್ಯಾಚ್ ಗೆಲ್ತೋ ಆ ಒಂದು ತಂಡ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧವಾಗಿ ಸೆಣಸಾಟ ಆಗುವಂಥ ಕೆಲಸ ಆಗುತ್ತೆ. ಈ ಮೂಲಕವಾಗಿ ಇವತ್ತು ಭಾರತವೇ ಫೇವ್ರೇಟ್ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನರ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ಜೊತೆಗೆ ಭಾರತ ಯಾವ ರೀತಿ ಚೇಸ್ ಮಾಡುತ್ತೆ, ಜೊತೆಗೆ ಬೌಲಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರು ಅದ್ಭುತವಾದಂಥ ಬೌಲಿಂಗ್ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಜನರನ್ನು ಕೇಳ್ತಾ ಹೋಗೋಣ. ಅಂದರೆ ಅಭಿಮಾನಿಗಳಲ್ಲಿ ಈ ಮೂಲಕವಾಗಿ ಪ್ರಮುಖವಾಗಿ ಹೇಳುವಂಥದ್ದೇ ಓಪನಿಂಗ್ ಬ್ಯಾಟ್ಸ್ಮನ್ನು ಅಭಿಷೇಕ್ ಶರ್ಮಾ ಆಗ್ಬೋದು, ಜೊತೆಗೆ ಸಂಜು ಸ್ಯಾಮ್ಸನ್ ಆಗ್ಬೋದು, ಇಶಾನ್ ಕಿಶನ್ ಆಗ್ಬೋದು, ಮಿಡ್ಲಲ್ಲಿ ಬರುವಂಥ ಸೂರ್ಯಕುಮಾರ್ ಯಾದವ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂಥ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳಿದ್ದಾರೆ. ಜೊತೆಗೆ ಬೌಲರ್ಗಳು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಬೌಲರ್ಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಅಭಿಮಾನಿಗಳು, ಕ್ರೀಡಾಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಇವತ್ತಿನ ಸೆಮಿಫೈನಲ್ ಪಂದ್ಯದ ಸಂಬಂಧಪಟ್ಟಾಗ ಏನು ಹೇಳ್ತಾರೆ ಅವರನ್ನು ಕೇಳ್ತಾ ಹೋಗೋಣ ಬನ್ನಿ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಇಂಡಿಯಾ ಸ್ಫೂರ್ತಿ ಬ್ಯಾಟರ್ ಫಾರ್ಮ್ನಲ್ಲಿ ಇದೆ. ಎಲ್ಲರೂ ನೋಡ್ಬೇಕು. ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಇದೆಯಲ್ಲ, ಬ್ಯಾಕಪ್ ಇದೆ. ಇಂಡಿಯಾ ಹತ್ರ ಬ್ಯಾಕಪ್ ಇದೆ. ಬ್ಯಾಟಿಂಗ್ ಚೆನ್ನಾಗಿದೆ ಇಂಡಿಯಾದು. ಅವನು ಅಭಿಷೇಕ್ ಆಡಿಲ್ಲ ಅಂದರೆ ಇಶಾನ್ ಕಿಶನ್ ಆಡ್ತಾನೆ, ಅವನು ಆಡಿಲ್ಲ ಅಂದರೆ ಇದು ಹಾರ್ದಿಕ್ ಪಾಂಡ್ಯ ಆಡ್ತಾನೆ, ತಿಲಕ್ ವರ್ಮಾ ಆಡ್ತಾನೆ. ಬ್ಯಾಟಿಂಗ್ ಫುಲ್ ಚೆನ್ನಾಗಿದೆ ಇಂಡಿಯಾದ. ಏನು ಕಷ್ಟ ಇಲ್ಲ. ಸಂಜು ಸ್ಯಾಮ್ಸನ್ ಕೂಡ ಆಪತ್ ಬಂದ ರೀತಿ ಮೊನ್ನೆ ಚೆನ್ನಾಗಿ ಆಡ್ತಾನೆ. ಹಾಂ, ಅವನು ಫಾರ್ಮ್ ಬಂದಿದೆ. ಅವನು ಲಾಸ್ಟ್ ಮ್ಯಾಚಿಂದ ಅವನು ಫಾರ್ಮ್ ಬಂದಿಲ್ಲ. ಬೌಲರ್ಗಳಲ್ಲಿ ಯಾರು ಚೆನ್ನಾಗಿ ಆಡ್ಬೋದು? ಹರ್ಷದೀಪ್, ಬುಮ್ರಾ, ವರುಣ್ ಚಕ್ರವರ್ತಿನೂ ಸ್ಪಿನ್ನರ್. ಕನ್ನಡ. ಇದು ಇವತ್ತಿನ ಪಿಚ್ ಆ ಕಡೆ ಯಾವ ರೀತಿ ರನ್ ಸ್ಕೋರ್ ಮಾಡ್ಬೋದು, ಎಷ್ಟು ಮಾಡ್ಬೋದು ಅಂತ? 200+ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಂಡಿಯಾ 200+ ಮಾಡ್ತಾರೆ. ಒಂದ್ ವೇಳೆ ಬೌಲಿಂಗ್ ತಗೊಂಡ್ರೆ ಕಂಟ್ರೋಲ್ ಮಾಡ್ತಾರ ಅಂತ? ಬೌಲಿಂಗ್ ಮಾಡ್ತಾರೆ ಸರ್. ಇಂಡಿಯಾದ ಬೌಲಿಂಗ್ ಚೆನ್ನಾಗಿದೆ. ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ ಇಂಡಿಯಾದು. ನೋಡ್ಬೇಕು. ತುಂಬಾ ಅಂದ್ರೆ ಸಂಜು ಸ್ಯಾಮ್ಸಂಗ್ ಆಡ್ತಾರೆ, ಆಮೇಲೆ ಟೀಮ್ ಕ್ಯಾಪ್ಟನ್ ಆಡ್ತಾರೆ. ಇವತ್ತು ನಂಗೆ ಯಾಕೋ ಇಂಡಿಯಾನೇ ಗೆಲ್ಲುತ್ತೆ ಅನ್ಸುತ್ತೆ. ಇವತ್ತು 2016 ಸೋತಾಗಿದ್ರು ಇಂಗ್ಲೆಂಡ್ ಮೇಲೆ. ಇವಾಗ ಇಂಡಿಯಾನೇ ಗೆಲ್ಬೋದು ಅಂತ. ನಮ್ದೇ ಪಿಚ್ ಆಗಿರೋದ್ರಿಂದ ಇವತ್ತು ಗೆಲ್ತಾರೆ ಅಂತ ಇದೆ. ಬ್ಯಾಟಿಂಗ್ ಯಾರು ಚೆನ್ನಾಗಿ ಆಡ್ಬೋದು ಇವತ್ತು? ಸಂಜು ಸ್ಯಾಮ್ಸಂಗ್ ಆಡ್ತಾರೆ. ಒಂದ್ ಸ್ವಲ್ಪ ಫಾರ್ಮಿಗೆ ಬಂದವ್ರು ಇವಾಗ ತಾನೆ. ಆಮೇಲೆ ಜಾಸ್ತಿ ಅಂದ್ರೆ ಎಲ್ಲಾರು ಆಡ್ತಾರೆ ನಂಗೆ ಗೊತ್ತಿ. ಅಭಿಷೇಕ್ ಶರ್ಮಾ ಓವರ್ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಆದ್ರೂ ಇಷ್ಟು ದಿನ ಪಿಚ್ ಸೆಟ್ ಆಗಿಲ್ಲ ಅವ್ರಿಗೆ. ಇವತ್ತೇನಾದ್ರೂ ಆಡ್ತಾರೇನೋ ನೋಡ್ಬೇಕಷ್ಟೆ. ಇಶಾನ್ ಕಿಶನ್ ಅವರು ಒಳ್ಳೆ ಬ್ಯಾಟ್ಸ್ಮನ್. ಅವರು ಏನೋ ಗೊತ್ತಿಲ್ಲ, ಅವ್ರು ಒಂದ್ ಸ್ವಲ್ಪ ಡಲ್ ಆಗಿ ಆಡ್ತಾರೆ ಇವಾಗ ಬರ್ತಾ. ಅಲ್ಲಿ ನಾನು ನೋಡ್ಬೇಕಂತ. ಬೌಲರು ಬುಮ್ರಾ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಹಾಕ್ಬೋದು. ಚಕ್ರವರ್ತಿನೂ ಚೆನ್ನಾಗಿ ಬಾಲಿಂಗ್ ಮಸ್ತಾಗಿ ಮಾಡ್ತಾರೆ. ನನಗೆ ಹೋಪ್ಸ್ ಅಂದರೆ ಸ್ವಲ್ಪ ಯಾರ ಮೇಲೆ ಅಂದರೆ ಅಭಿಷೇಕ್ ಶರ್ಮಾ ಮೇಲೆ, ಆಮೇಲೆ ಹಾರ್ದಿಕ್ ಮೇಲೆ. ನನಗೆ ಇಷ್ಟೇ ಇದ್ಬಿಟ್ಟ ಮೇಲೆ ನಂಬಿಕೆ ಐತೆ. ಇನ್ನು ಅವರಿಬ್ಬರು ಕಂಟ್ರೋಲ್ ಮಾಡಿದ್ರೆ, ಇನ್ನು ಬೌಲಿಂಗಲ್ಲಿ ಬುಮ್ರಾ, ವರುಣ್ ಚಕ್ರವರ್ತಿ, ಲಾಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಕಂಟ್ರೋಲ್ ಮಾಡ್ಬೋದು. ಲಾಸ್ಟ್ ಫೈನಲ್ಸ್ ನಾನು ನೋಡ್ದಲ್ಲ, ಆ ಸರಿ ಆ ಥರ ಹಾರ್ದಿಕ್ ಪಾಂಡ್ಯ ಕಂಟ್ರೋಲ್ ಮಾಡ್ಬೋದು. ನನಗೆ ಅಭಿಷೇಕ್ ಶರ್ಮಾ ಇಲ್ಲ ಇಶಾನ್ ಕಿಶನ್ ಇಬ್ಬರಲ್ಲಿ. ನಂದೇ ಸಂಜು ಸ್ಯಾಮ್ಸನ್ ಮೇನು. ಮೊನ್ನೆ ಮ್ಯಾಚ್ ನಡೀತಲ್ಲ, ನನಗೆ ಆ ಹೋಪ್ಸ್ ಬಂದೆ ಸಂಜು ಸ್ಯಾಮ್ಸನ್ ಮ್ಯಾಚ್ ಗೆಲ್ಲಿಸ್ತಾನೆ ಅಂತ. ಆಡ್ತಾರೆ. ಎಷ್ಟು ಹೊಡಿಬೋದು ಇವತ್ತು ಅಂದಾಜು ಅಂದರೆ ಇವತ್ತು ಒಂದು ಹಾಫ್ ಸೆಂಚುರಿ ಇಲ್ಲ ಸೆಂಚುರಿ ಹೊಡಿಬೋದು. ಯಾಕಂದರೆ ಸೆಮಿಫೈನಲ್ಸ್ ಅಲ್ಲ, ಹಂಗೆ ಹಾಫ್ ಸೆಂಚುರಿ ಆದರೂ ಹೊಡಿಲೇಬೋದು. ಟಾಸ್ ವಿನ್ ಆದರೆ ಯಾರು ಬೌಲಿಂಗ್ ತಗೋಬೋದು, ಯಾರು ಬ್ಯಾಟಿಂಗ್ ತಗೋಬೋದು? ಇಂಡಿಯಾ ಟಾಸ್ ವಿನ್ ಆದರೆ ಪಕ್ಕ ಬೌಲಿಂಗೇ ತಗೊತಾರೆ. ಯಾಕಂದರೆ ಫಸ್ಟು ಚೇಸಿಂಗ್ ಮಾಡಿಬಿಟ್ಟು ಆಮೇಲೆ ಅವ್ರು ಚೇಸ್ ಮಾಡ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ಕೂಡ ಅವ್ರು ಬೌಲಿಂಗ್ ತಗೊಂಡ್ರು, ಚೇಸ್ ಮಾಡಿದ್ರು, ಈಸಿಯಾಗಿ ವಿನ್ ಆದರು. ನಂಗೆ ಅದೇ. ಇಂಗ್ಲೆಂಡಲ್ಲಿ ಯಾರು ನಮಗೆ ತುಂಬ ಡೆಡ್ಲಿ ಅನಿಸ್ತಾರೆ? ಇಂಗ್ಲೆಂಡ್ ತೊಂದರೆ ಇಲ್ಲ ಅಂದ್ರೆ ಇವತ್ತು ನಮ್ಮ ಇಂಡಿಯಾ ವಿನ್ ಆಗುತ್ತೆ ಅನ್ನುವಂಥದ್ದು ಭರವಸೆ ಇದೆ. ನಂಗೆ ಭರವಸೆ ಐತೆ ಇಂಡಿಯಾ ವಿನ್ ಆಗುತ್ತಂತ. अपना ईशान किशन, अभिषेक शर्मा नहीं, अभिषेक शर्मा तो डाउट है, लेकिन कॉन्फिडेंस है उनका. बॉलर कोची अच्छा खेलता है. और जसप्रीत बुमराह तो अच्छा खेलेगा. और वरुण चक्रवर्ती, दैट्स ओके. ಇಶಾನ್ ಕಿಶನ್ ಇವತ್ತು ಇಶಾನ್ ಕಿಶನ್ ಡೇ.
ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಶಾನ್ ಕಿಶಾನ್, ತಿಲಕ್ ವರ್ಮಾ ಆ ಎರಡು ಚೆನ್ನಾಗಿ ಕೇಳ್ತಾರೆ. ಬೌಲರ್ಗಳಲ್ಲಿ ಯಾರು ಕಚ್ಕೋಬಹುದು? ಬೌಲರ್ ಜಸ್ಪ್ರೀತ್ ಬುಮ್ರಾ ಇದ್ದಾನೆ, 200+ ಸ್ಕೋರ್ ಆಗುತ್ತೆ. ನಮ್ಮ ಟಾಸ್ ವಿನ್ ಆದ್ರೆ ಯಾರು ಬೌಲಿಂಗ್ ತಗೋಬಹುದು ಸರ್, ಬ್ಯಾಟಿಂಗ್ ತಗೋಬಹುದು? ಟಾಸ್ ವಿನ್ ಆದ್ರೆ ಬೌಲಿಂಗ್ ತಗೋಬಹುದು. ಜೂ ಪಿಚ್ ಫ್ಯಾಕ್ಟರ್ ಇದೆಯಲ್ಲ, ಅದು ಸೆಕೆಂಡ್ ಬ್ಯಾಟಿಂಗ್ ಓವರ್ ಸ್ಕೋರ್ ಇರೋ ಕಾರಣದಿಂದಾಗಿ. ಯಾಕಂದ್ರೆ 2011 ವರ್ಲ್ಡ್ ಕಪ್ ಅಲ್ಲಿ ಚೇಸಿಂಗ್ ಮಾಡಿದ್ದಾರೆ. ಹೌದೌದು, ಇಂಗ್ಲೆಂಡ್ ವಿರುದ್ಧ ನಮ್ಮ ಸೋತಿದ್ರು ಸರ್. ಅದಕ್ಕೆ ನಮ್ಮ ಇಂಡಿಯಾನೇ ಫೇವರೇಟ್. ಪಕ್ಕಾಗ ಅದು ಫೈನಲ್ ಹೋಗ್ತದೆ, ಕಪ್ ತಗೊಂಡು ಬರ್ತದೆ ಅಷ್ಟೇ. ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶಾನು, ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾರೆ. ಇವಾಗ ಅವರು ಬ್ಯಾಟಿಂಗ್ ಟೀಮ್ ಚೆನ್ನಾಗೈತೆ. ಅದರಲ್ಲಿ ಮ್ಯಾಕ್ಸಿಮಮ್ 250 ಮೇಲೆ ಹೋಗುತ್ತೆ, 250 ಮೇಲೆ ಹೋಗುತ್ತೆ. ಬ್ಯಾಟಿಂಗ್ ಪಿಚ್ ಚೆನ್ನಾಗಿದೆ. ಮತ್ತೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಅಲ್ಲಿ ನಾಕೌಟ್ 97ಗೆ ಸ್ಟಾಪ್ ಆಗೈತೆ. ಅದಕ್ಕೆ ಈ ಸರಿ ಪಕ್ಕ ಸೆಂಚುರಿ ಟ್ರೈ ಮಾಡ್ತಾರೆ. ಚೆನ್ನಾಗಿ ಆಡ್ತಾರೆ ಅನ್ಕೊಂಡಿದೀನಿ. ಬೌಲಿಂಗ್ ಅಲ್ಲೂ ಅಷ್ಟೇ ಮೊಹಮ್ಮದ್ ಸಿರಾಜ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಆಡ್ಬೋದು ಅಂತ ಅನ್ಕೊಂಡಿದೀನಿ. ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಅವ್ರು ಬೆಸ್ಟ್ ಬೌಲರು. ಏನಿಲ್ಲ, ವಿನ್ ಆಗುತ್ತೆ ಅಂತ ವಿ ಹೋಪ್ ಇಂಡಿಯಾ ವಿನ್. ಯಾರು ಟಾಸ್ ತಗೊಂಡ್ರೆ ಯಾರು ಫಸ್ಟ್ ಯಾವ ತಗೊಳ್ತಾರೆ? ಇಂಡಿಯಾ ಬಾಲಿಂಗ್ ತಗೊಬೇಕು ಅಂತ ಇಷ್ಟಪಡ್ತೀನಿ. ಲಾಸ್ಟ್ ಅಲ್ಲಿನ ಬಾಲಿಂಗ್ ತಗೊಂಡೇನೆ ಗೆದ್ರು. ಬಾಲಿಂಗ್ ಫಸ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಟಾರ್ಗೆಟ್ ಫಿಕ್ಸ್ ಆದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅವರು ಅಂದ್ಬಿಟ್ಟು. ಅಂದ್ರೆ ಒಂದು ಫಾರ್ಮ್ ಅಲ್ಲಿ ಇರ್ತಾರಲ್ವಾ, ಫಸ್ಟ್ ಬಾಲಿಂಗ್ ಮಾಡಿಬಿಟ್ಟು ಆಮೇಲೆ ಸ್ಕೋರ್ ಹೆಂಗ್ ತಗೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅವ್ರು ಒಳ್ಳೆ ಫಾರ್ಮಲ್ಲಿ ಬರ್ತಾರೆ. ಅದಕ್ಕೇನೆ ಲಾಸ್ಟ್ ಟೈಮ್ ಹಂಗೆ ಸಂಜು ಸ್ಯಾಮ್ಸನ್ 97 ಸ್ಕೋರ್ ಮಾಡ್ಬಿಟ್ಟು ನಾಕ್ಔಟ್ ಆಗಿದ್ರು. ಬಟ್ ಈ ಸಲ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ ಅನ್ಕೊಂಡಿದೀನಿ. ಅವರು ಇನ್ನು ಚೆನ್ನಾಗಿ ಸೂರ್ಯಕುಮಾರ್ ಯಾದವ್ ಆಡ್ಬೋದು, ಅವ್ರ ಫಾರ್ಮ್ ಚೆನ್ನಾಗಿದ್ರೆ ಆಡ್ಬೋದು. ಅದ್ ಬಿಟ್ರೆ ಸಂಜು ಸ್ಯಾಮ್ಸನ್ 97 ಹೊಡೆದಿದ್ರಲ್ಲ ಹೋದ್ಸಲ, ಅವ್ರದ್ದು ಫಾರ್ಮ್ ಇದೆ. ಅವ್ರು ಚೆನ್ನಾಗಿ ಆಡಿದ್ರೆ ಆಡ್ತಾರೆ. ಹೋದ್ಸಲ ಇದ್ದಂಗೆ ಪಿಚ್ ಇಲ್ಲ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಅಭಿಷೇಕ್ ಶರ್ಮಾ ಸ್ವಲ್ಪ ಕೈ ಕೂತ್ಕೊಂಡ್ರೆ ಅವ್ರು ಚೆನ್ನಾಗಿ ಆಡ್ತಾರೆ. ಅವರು ಆ ಥರ ಅವ್ರು 3 ಜನ ಆಡಿದ್ರೆ 200+ ಬರುತ್ತೆ ಇಂಡಿಯಾದ ಸ್ಕೋರ್ ಅಂತ ನನ್ಗನ್ಸುತ್ತೆ. ನೀವು ಓವರ್ ಆಲ್ ಟೀಮಲ್ಲಿ ಯಾರು ಮಿಸ್ ಮಾಡ್ಕೊಳ್ತೀರಾ ಅಂತ? ನಾವು ವಿರಾಟ್ ಕೊಹ್ಲಿ. ಯಾಕಂದ್ರೆ ಎಲ್ರು ರನ್ ಹೊಡಿಯಕ್ ನೋಡ್ತಿದ್ರು ಜಾಸ್ತಿ, ಯಾರು ಅಲ್ಲಿ ನಿಂತ್ಬಿಟ್ಟು ಆಡೋರು ಇರ್ಲಿಲ್ಲ. ಎಲ್ಲ ಟೀಮ್ ಬ್ಯಾಟ್ಸ್ಮನ್ ಎಲ್ಲ ಔಟ್ ಆದಾಗ ಅಲ್ಲಿ ನಿಂತಾಡ್ತಿದ್ದು ವಿರಾಟ್ ಕೊಹ್ಲಿ ಒಬ್ರೆ. ಇವಾಗ ಅವರೇ ಇಲ್ಲ, ಇವರು 1 ವಿಕೆಟ್ ಬಿದ್ದಿದ ತಕ್ಷಣ ಎಲ್ಲ ಬೇಗ ಔಟ್ ಆಗ್ಬಿಡ್ತಾರೆ ಎಲ್ರು. ಒಬ್ರು ನಿಂತ್ಕೊಂಡ್ ಆಡೋ ಪ್ಲೇಯರ್ ಇಲ್ಲ ಅಲ್ಲಿ. ಆ ತರ ಮೊನ್ನೆ ನೋಡಿದಂದ್ರೆ ಸಂಜು ಸ್ಯಾಮ್ಸನ್, ಅವ್ರೊಬ್ರು ಆಡಿಲ್ಲ ಅಂದ್ರೆ ಮೊನ್ನೆ ಇಂಡಿಯಾ ಇವತ್ತು ಸೆಮಿಫೈನಲ್ಗೂ ಬರ್ತಿರ್ಲಿಲ್ಲ. ಆ ತರ ಆಡೋ ಪ್ಲೇಯರು ವಿರಾಟ್ ಕೊಹ್ಲಿ. ಕೊಲಾಪ್ಸ್ ಆಗ್ತಿತ್ತು ಪಕ್ಕ. ಆ ತರ ಇನ್ನಿಂಗ್ಸ್ ಆಡೋರೇ ಇರ್ಲಿಲ್ವಲ್ಲ ಬೇರೆಯವರು, ಎಲ್ಲ ಔಟ್ ಆಗ್ಬಿಟ್ರು ಬೇಗ. ಹಾರ್ದಿಕ್ ಪಾಂಡ್ಯನು ಬರೀ ಬಿಗ್ ಹೀಟರು, ಬೇಕಿದ್ರೆ ಫಿನಿಶ್ ಮಾಡ್ಕೊಡ್ತಾರೆ ಲಾಸ್ಟಲ್ಲಿ ಬಂದು. ಈ ತರ ಸೆಂಟ್ರಲ್ಲಿ ನಿಂತ್ಕೊಂಡು ಇನ್ನಿಂಗ್ಸ್ನೆಲ್ಲ ಬಿಲ್ಡ್ ಮಾಡಲ್ಲ ಅವ್ರು ಯಾರು. ವಿರಾಟ್ ಕೊಹ್ಲಿ ಇದ್ದಿದ್ರೆ ಅವ್ರನ್ನ ಮಿಸ್ ಮಾಡ್ಕೊಂತೀನಿ ನಾನು. ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಆಡಿದ್ರೆ 220 ಮೇಲೆ, ಅವರಿಬ್ರು ಆಡಿಲ್ಲ ಅಂದ್ರೆ 180 190. ಇಂಗ್ಲೆಂಡ್ ಕೂಡ ನಾವು ಕಡೆಗಣಿಸಂಗಿಲ್ಲ. ಅದೇ ಸರ್, ಒಳ್ಳೆ ಟೀಮ್ ಅವ್ರದ್ದು. ಅವರು ಚೆನ್ನಾಗಿ ಆಡ್ತಾರೆ. ಅವರಲ್ಲಿ ಬ್ಯಾಟ್ಸ್ಮನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅವ್ರದ್ದು. ಅದನ್ನ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ, ಬೈ ಹೋಪ್ ಏನಾಗಬಹುದು ಇವತ್ತು ಓವರ್ ಆಲ್ ರಿಸಲ್ಟ್? ಇವತ್ತು ಇಂಡಿಯಾ ಗೆಲ್ಬಹುದು. ಆಬ್ವಿಯಸ್ಲಿ ಗೆಲ್ತಾರೆ ನಮ್ಮವರೇ, ಚೆನ್ನಾಗಿ ಆಡ್ತಿದ್ದಾರೆ ಟೀಮ್. ಅಭಿಷೇಕ್ ಶರ್ಮಾ ಬಿಟ್ಟೆ ಮಿಕ್ಕಿದವರೆಲ್ಲರೂ ಚೆನ್ನಾಗೇ ಆಡ್ತಿದ್ದಾರೆ. ಅವರು ಪಾರ್ಟಿಗೆ ಬರ್ತಾರೆ, ಮತ್ತೆ ಇವತ್ತಿನ ಚೆನ್ನಾಗಿ ಆಡ್ತಾರೆ. ಅವ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ, ನಾನು ವರ್ಲ್ಡ್ ಕಪ್ ಗೆಲ್ಸ್ಬೇಕು ಇಂಡಿಯಾಗೋಸ್ಕರ ಅಂತ. ಅವರು ಗೆಲ್ಸ್ತಾರೆ. ಯಾರ ಮೇಲೂ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ. ಮ್ಯಾಚ್ ಡಿಪೆಂಡ್ಸ್ ಆನ್ ಹೇಗೆ ಬ್ಯಾಟ್ಸರ್ ಅಥವಾ ಬೌಲರ್ ಹೇಗೆ ಕಂಟ್ರೋಲ್ ಮಾಡ್ಕೊತಾರೆ ಮ್ಯಾಚ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಚ್. ಬೌಲರ್ ನಮ್ಮಲ್ಲಿ ಯಾರು ಕಂಟ್ರೋಲ್ ಮಾಡೋಕೆ ಚಾನ್ಸಸ್ ಇದೆ? ಬುಮ್ರಾ ಬಿಟ್ರೆ ವರುಣ್ ಇಲ್ಲ, ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರೆ ವರುಣ್ಗೆ ಆಗಲ್ಲ. ಅದು ಬಿಟ್ರೆ ಯಾರಪ್ಪ ಇನ್ನೊಬ್ರು ಫಾಸ್ಟ್ ಸಿಂಗ್, ಅವರೊಬ್ರು ಹರ್ಷದೀಪ್ ಸಿಂಗ್. ಅಲ್ಲ, ಮೊನ್ನೆ ತುಂಬಾ ಒಂದೆರಡನೇ ತುಂಬಾ ರನ್ ಕೊಟ್ಟ, ಅವ್ನು ಸ್ವಲ್ಪ ಕಂಟ್ರೋಲ್ ಬರಲಿಲ್ಲ ಅಂತ ಅನ್ಸುತ್ತೆ. ಈ ಮ್ಯಾಚಲ್ಲಿ ಕಂಟ್ರೋಲ್ ಮಾಡ್ಬೋದಾ ಅಂತ? ನಾವು ಯಾವಾಗಲೂ ಹಳೇದನ್ನ ನೆಚ್ಕೊಂಡಿರೋಕ್ಕಲ್ಲ ಸರ್, ಮುಂದೆ ಹೋಗ್ತಾ ಇರ್ಬೇಕು. ಅವ್ರು ಇವತ್ತಿನ ಬೇರೆ ಥರ ಮಾಡ್ಬೋದು, ನಾಳೆ ಇನ್ನೊಂದು ಥರ ಮಾಡ್ಬೋದು. ಒಬ್ಬ ವ್ಯಕ್ತಿ ಒಂಥರ ಇದ್ದಂಗೆ ಇರ್ಬೋದು. ಈ ಮ್ಯಾಚ್ ಅವರೇ ಗೆಲ್ಸ್ಬೋದು, ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ಬೋದು. ಖಂಡಿತ. ಅಂದ್ರೆ ನಮ್ಮ ಟೀಮಲ್ಲಿ ಯಾರು ಮಿಸ್ ಮಾಡ್ಕೊಳ್ತೀರಾ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ವಿರಾಟ್ ನನ್ನ ಫೇವ್ರೆಟ್ ಪ್ಲೇಯರು. ನಮ್ಮ RCB ಕೂಡ ಆಡ್ತಾರೆ, ಅದರಿಂದ ನಾವು ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊತೀವಿ. ರೋಹಿತ್ ಶರ್ಮಾ ವಾಸ್ ಎ ಗುಡ್ ಕ್ಯಾಪ್ಟನ್ ಆ್ಯಂಡ್ ಜಡೇಜಾ ಇಸ್ ಎ ವೆರಿ ಗುಡ್ ಆಲ್ರೌಂಡರ್ ಆಲ್ಸೋ. ಅದಕ್ಕೋಸ್ಕರ ಜಡ್ಡು ಮತ್ತೆ ವಿರಾಟ್, ರೋಹಿತ್ ಶರ್ಮಾ ಮಿಸ್ ಮಾಡ್ಕೊತೀವಿ. ಭಾರತ ಮತ್ತೆ ಇಂಗ್ಲೆಂಡ್ ನಡೀತಾ ಇದೆ ಕ್ರಿಕೆಟ್ ಮ್ಯಾಚು. ಅದರಲ್ಲಿ ಹೋದ್ ಸರಿ ನಮ್ಮ ಭಾರತೀಯರೇ ಕಪ್ನ ಗೆದ್ದಿದ್ರು. ಈ ಸರಿ ನಾವರೇ ಗೆಲ್ತಾರೆ. ಕಾನ್ಫಿಡೆಂಟ್ ನಮಗೆ ತುಂಬಾ ಇದೆ. ಅವರು ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ. ಆಲ್ ದ ಬೆಸ್ಟ್. ಬ್ಯಾಟಿಂಗ್ ವಿಭಾಗದಲ್ಲಿ ಭಾರತ ತಂಡ ಈಗಾಗಲೇ ಸದೃಢವಾಗಿದೆ. ಓಪನರ್ ಸಂಜು ಸ್ಯಾಮ್ಸನ್ ಇವತ್ತು ಸಮಯೋಚಿತವಾಗಿ ಆಟ ಆಡೋದ್ರ ಮೂಲಕ ಒಂದು ತಂಡದ ಉತ್ತಮವಾದ ಬ್ಯಾಟರ್ ಆಗಿದ್ದಾರೆ. ಇಶಾನ್ ಕಿಶನ್ ಇದ್ದಾರೆ,
ಜೊತೆಗೆ ಸೂರ್ಯಕುಮಾರ್ ಯಾದವ್ ಫೇಲ್ಯೂರ್ ಆದರೂ ಕೂಡ ಒಂದು ತಂಡವನ್ನು ಯಾವ ರೀತಿ ಮುನ್ನಡೆ ತಗೊಂಡೋಗ್ಬೋದು ಅಂತಕ್ಕಂಥ ಒಂದು ಕಲೆ ಇರೋದ್ರಿಂದ ನಾವು ತುಂಬ ಅದ್ಭುತವಾಗಿದೆ. ಬೂಮ್ರಾ ಇದ್ದಾರೆ ಬೌಲಿಂಗ್ನಲ್ಲಿ. ಇವತ್ತು ಇಂಗ್ಲೆಂಡ್ ಗೋಲ್ಸ್ ಕಂಡ್ರೆ ನಾವು ತುಂಬಾ ಚೆನ್ನಾಗಿದ್ದೀವಿ. ಹೋಮ್ ಪಿಚ್ಚು, ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಇಂಗ್ಲೆಂಡ್ಗೆ ನಾವು ಸರ್ಸಾಟಿ ಇಲ್ಲ, ರೋಚಕ ಇರುತ್ತದೆ. ಬಟ್ ಗೆಲುವು ನಮ್ದ ಈ ಬಾರಿನೂ ನಾವೇ ಕಪ್ಪೆತ್ತು ಅಂತ 100%. ಯಾಕೆಂದರೆ ಒಂದೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಒಂದೊಂದು ಟೈಮ್ ಆಗ್ತದೆ. ಆದರೆ ಭಾರತ ತಂಡಕ್ಕೆ ಎಲ್ಲ ವಿಭಾಗದಲ್ಲೂ ನಾವು ಸದೃಢವಾಗಿದ್ದೇವೆ. ವರ್ಲ್ಡ್ ಕಪ್ 2020 ಏನಾಗುತ್ತೆ ಅದಾಗ್ತದೆ. ಮತ್ತು ಎಲ್ಲರೂ ಆಡಬೇಕು ಅಂತ 2020 ಕ್ರಿಕೆಟ್ನಲ್ಲಿ 2-3 ಜನನ ನಾವು ಆಡಿದ್ರೆ ಸಾಕಾಗ್ತದೆ. ಬೌಲಿಂಗ್ ವಿಭಾಗದಲ್ಲೂ ಕೂಡ ನಾವು ಹಾರ್ದಿಕ್ ಪಾಂಡ್ಯ ಇರ್ಬೋದು, ಬೂಮ್ರಾ ಇರ್ಬೋದು, ಸ್ಪಿನ್ನರ್ನಲ್ಲಿ ಅಕ್ಷರ್ ಪಟೇಲ್ ಇರ್ಬೋದು, ಬಹುಶಃ ಆಮೇಲೆ ವರುಣ್ ಇರ್ಬೋದು, ಅತ್ಯದ್ಭುತವಾದಂಥ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಭಾರತೀಯ ಎಲ್ಲ ಅಭಿಮಾನಿಗಳು ಇಂಡಿಯಾ ಪರ ಇರೋದ್ರಿಂದ ಭಾರತಕ್ಕೆ ಒಳ್ಳೆ ಅವಕಾಶ ಇದೆ. ಇಂಗ್ಲೆಂಡನ್ನು ಮಣಿಸ್ತೀವಿ, ಫೈನಲ್ಗೂ ಬರ್ತೀವಿ ಅಂತಕ್ಕಂಥ ಒಂದು ಆಸೆ. ನಾವು ಚಿಕ್ಕ ವಯಸ್ಸಿನಿಂದಲೂ ತುಂಬ ಕ್ರಿಕೆಟ್ ಮೇಲೆ ತುಂಬ ಹುಚ್ಚಿದೆ ನಮಗೆ. ನಮ್ಮೂರಿನಲ್ಲಿ ತುಂಬ ಜನ ನಾವು ಕ್ರಿಕೆಟನ್ನು ಅಭಿಮಾನಿಸ್ತೀರಿ, ಆಡ್ತೀರಿ. ಅದೇ ರೀತಿ ನಮಗೆ ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ಇದೆ. ಲಾಸ್ಟ್ ಮ್ಯಾಚಲ್ಲಿ ವೆಸ್ಟ್ ಇಂಡೀಸನ್ನು ಸೋಲಿಸಿ ಇಂಡಿಯಾ ಸೆಮಿಫೈನಲ್ಗನ್ನೇ ಪ್ರವೇಶಿಸಿದೆ. ಅದೇ ರೀತಿ ಲಾಸ್ಟಲ್ಲಿ ಸಂಜು ಸ್ಯಾಮ್ಸನ್ ಒಬ್ಬಂಟಿಗರಾಗಿ ಇಂಡಿಯಾವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಇವತ್ತು ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಮ್ಯಾಚ್ ಇರೋದ್ರಿಂದ, ಅದರಲ್ಲೂ ಮುಂಬೈಯಲ್ಲಿರೋದ್ರಿಂದ ಸ್ಪಿನ್ನರ್ಗಳಿಗೆ ಇವತ್ತು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮಗೆ ಬೂಮ್ರಾ, ವರುಣ್ ಚಕ್ರವರ್ತಿ, ಹಾಗೆ ಬ್ಯಾಟ್ಸ್ಮನ್ಗಳಾದಂಥ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ತುಂಬ ಜನ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ತುಂಬ ಜನ ಇದ್ದಾರೆ. ಹಾಗೆ ನಮಗೆ ಈ ಒಂದು ಮುಂಬೈಯಲ್ಲಿ ಮ್ಯಾಚು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಗೆದ್ದರೆ ಫೈನಲ್ಗೆ ಹೋಗ್ತಾರೆ. ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಗೆದ್ದು ಬಾ ಇಂಡಿಯಾ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಮುಂಬೈಯಲ್ಲಿ ವಾಂಖೇಡೆ ಸ್ಟೇಡಿಯಮಲ್ಲಿ ಇವತ್ತು ಇಂಗ್ಲೆಂಡ್ ಮತ್ತು ಭಾರತ ಸೆಮಿಫೈನಲ್ಲು ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ನಮ್ಮ ಭಾರತ ದೇಶ ಗೆದ್ದು ಬರಬೇಕು ಅಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಈ ಕ್ರಿಕೆಟ್ ಇತಿಹಾಸದಲ್ಲಿ ನಮ್ಮವರು 5 ಸಲ ಫೈನಲ್ಗೆ ಬಂದಿದ್ದಾರೆ ವಿಶ್ವಕಪ್ T20ಯಲ್ಲಿ. ಇವತ್ತೂ ಅಷ್ಟೇ ಸೆಮಿಫೈನಲ್ ಗೆದ್ದು ಈ ಒಂದು ಭಾರತ ದೇಶದ ಹೆಮ್ಮೆಯನ್ನು ಪ್ರಪಂಚದಾದ್ಯಂತ ಪ್ರಚಾರಪಡಿಸಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲ ಉದ್ದೇಶ ಆಗಿದೆ. ಅದೇ ರೀತಿ ಆದಿ ಬೀದಿಗಳಲ್ಲೇ ಇವತ್ತು ಕ್ರಿಕೆಟ್ ಅಂದರೆ ಒಂದು ಮೋಜು, ಅದೇ ರೀತಿ ಒಂದು ದೇಶಭಕ್ತಿ ಎಲ್ಲ ಅದರಲ್ಲಿ ಕೂಡಿ ಬರುತ್ತೆ ಅಂತೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಏನೇ ಆಗಲಿ ನಮ್ಮ ಭಾರತ ದೇಶದ ಎಲ್ಲ ತಂಡದ ಆಟಗಾರರು ಇವತ್ತು ಗೆದ್ದು ಸೆಮಿಫೈನಲಿಂದ ಗೆದ್ದು ಫೈನಲ್ಗೆ ಬಂದು ಇವತ್ತು ಭಾರತ ದೇಶ ಕೀರ್ತಿಯನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ. ಜೈ ಭಾರತ್. ಆ್ಯಕ್ಚುಲಿ ಇವತ್ತು ನಮ್ಮ ತಂಡ, ನಮ್ಮ ಭಾರತ ತಂಡ ಸತತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ವಿನ್ನರ್ ಇದ್ದೀವಿ. ಮತ್ತು ಎರಡನೇ ಸಲ ಕಂಟಿನ್ಯೂಸ್ ಆಗಿ ಎರಡನೇ ಸಲ ಅನ್ನೋದಕ್ಕಿಂತ ನಾವು ಕಂಟಿನ್ಯೂಸ್ ಆಗಿ ಲಾಸ್ಟ್ ಫೋರ್ ಟೈಮ್ ಆಯ್ತು ಇವಾಗ ಸೆಮಿಫೈನಲ್ ಹೋಗ್ತಾ ಇದ್ದು. ಈ ಸಲ ನಮ್ಮ ಹತ್ರನೇ ನಾವು ಆರ್ಗನೈಸ್ ಮಾಡಿರೋದ್ರಿಂದ ಸೊ ಸೆಮಿಫೈನಲ್ ಹೋಗಿದ್ದು ನಿಜವಾಗ್ಲೂ ಇಡೀ ಯಾಕಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಭಾಳಷ್ಟು ನಾವು ಎಮೋಷನಲ್ ಆಗಿ ತೊಗೊಳ್ಳುವಂಥದ್ದು. ಸೊ ಆ ಸೆಮಿಫೈನಲ್ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಇವತ್ತು ಮುಂಬೈನ ವಾಂಖೇಡೆ ಸ್ಟೇಡಿಯಮಲ್ಲಿದೆ. ಸಾಮಾನ್ಯವಾಗಿ ನಾವು ವಾಂಖೇಡೆ ಸ್ಟೇಡಿಯಮ್ಗೆ ಈಗಾಗಲೇ ನಮ್ಮ ತಂಡ ಒಂದು ಮ್ಯಾಚ್ ಆಡಿದೆ. ನಾವು ವಾಂಖೇಡೆ ಸ್ಟೇಡಿಯಂ ಸಾಮಾನ್ಯವಾಗಿ ಹೈ ಸ್ಕೋರಿಂಗ್ ಪಿಚ್ ಅದು. ಸೊ ಅದರಲ್ಲಿ ಈವ್ನಿಂಗ್ ಟೈಮು ಈ ಒಂದು ಡೇವ್ ಫ್ಯಾಕ್ಟರ್ ಕೂಡ ಇರ್ತದೆ. ಸೊ ಹೀಗಿದ್ದಾಗ ಚೇಸ್ ಮಾಡುವ ತಂಡಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಬಟ್ ಲಾಸ್ಟ್ ಮ್ಯಾಚಲ್ಲಿ ನಾವು ಲೀಗ್ ಟೈಮಲ್ಲಿ USA ಜೊತೆ ಆಡಿದಾಗ ಸೊ ನಮ್ಮ ಬ್ಯಾಟಿಂಗ್ ತಂಡ ಫೇಲ್ ಆಗಿತ್ತು. ಆದರೆ ಈಗ ಏನಾದರೂ ಪಿಚ್ಗಿನ ಸಾಮಾನ್ಯವಾಗಿ ವಾಂಖೇಡೆ ಪಿಚ್ ಹೈ ಸ್ಕೋರಿಂಗ್ ಪಿಚ್ ಆಗಿರ್ತದೆ. ಆ ಥರ ಏನಾದರೂ ಆದರೆ ಖಂಡಿತ ಈ ಇಂಗ್ಲೆಂಡ್ ಮತ್ತು ಭಾರತ ಮಧ್ಯೆ ಇರುವಂಥ ಸೆಮಿಫೈನಲ್ ಮ್ಯಾಚ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಕ್ಸಿಮಮ್ಮು ಫ್ಯಾನ್ ಬೇಸು ನಮ್ಮ ಇಂಡಿಯಾ ಒಂದು ಬ್ಯಾಕಪ್ ಇರೋದ್ರಿಂದ ಈ ಪಂದ್ಯ ಮ್ಯಾಕ್ಸಿಮಮ್ ನಮ್ಮ ತಂಡವೂ ಕೂಡ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಟಾಸು ಕೂಡ ಭಾಳಷ್ಟು ಮುಖ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ವಾಂಖೇಡೆಯಲ್ಲಿ ಆಡುವಾಗ ಟಾಸ್ ಭಾಳ ಮುಖ್ಯವಾಗುತ್ತೆ. ಯಾಕಂತ ಕೇಳಿದ್ರೆ ಟಾಸ್ ಗೆದ್ದಂಥ ತಂಡ ಸೊ ಚೇಜಿಂಗ್ ಮಾಡೋದು ಭಾಳ ಉತ್ತಮ. ಆದರೆ ಇನ್ನೊಂದು ಕೂಡ ಅದರ ನೆಗೆಟಿವ್ ಫ್ಯಾಕ್ಟರ್ ಕೂಡ ಇದೆ ಚೇಜಿಂಗ್ ಮಾಡುವಾಗ. ಸೊ ಈ ನಾಕ್ಔಟ್ ಗೇಮ್ಸ್ಗಳಲ್ಲಿ ಫೈನಲಲ್ಲಿ ಚೇಸ್ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ 200ಕ್ಕಿಂತ ಹೆಚ್ಚಿನ ಮಾಡಿದರೆ ಸೊ ಚೇಸ್ ಮಾಡೋದು ಕೂಡ ಬಹಳ ಕಷ್ಟ ಆಗ್ತದೆ. ಈ ಸಲನೂ ಕೂಡ ನಮ್ಮ ದೇಶವೇ ಕಪ್ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ಆ ಒಂದರೆ ಕಪ್ಪಿಗೆ ಗೆದ್ದರೆ ಖಂಡಿತ ಮತ್ತೆ ಹೊಸ ಪ್ರತಿಭೆಗಳು ಆ ಒಂದು ವರ್ಲ್ಡ್ ಕಪ್ ICC ಇವೆಂಟ್ಗಳಲ್ಲಿ ವಿನ್ ಆಗುವಂಥ ಒಂದು ಫೀಲಿಂಗೇ ಬೇರೆ ಇರ್ತದೆ. ಸೊ ಆ ಥರ ಗೆಲ್ಲಲಿ ಅಂತ ಎಲ್ಲ ಇಡೀ ಭಾರತೀಯರ ಪರವಾಗಿ ಸೊ ನನ್ನ ಪರವಾಗಿ ನಮ್ಮ ತಂಡಕ್ಕೆ ಶುಭ ಹಾರೈಸುತ್ತೇನೆ. ಕ್ರೀಡಾ ಪ್ರೇಮಿಗಳಿಗೆ ಇದು ತುಂಬ ಮುಖ್ಯವಾಗಿರುವಂಥ ದಿನ. ಏಕೆಂದರೆ ಕ್ರಿಕೆಟ್ ಜನಕರಾಗಿರುವಂಥ ಇಂಗ್ಲೆಂಡ್ ದೇಶವನ್ನು ಇಂದು ನಮ್ಮ ದೇಶ ಸೆಮಿಫೈನಲ್ನಲ್ಲಿ ಎದುರಿಸ್ತಾ ಇದ್ದಾರೆ. 2020 ಇತಿಹಾಸದಲ್ಲಿ ಇದುವರೆಗೂ ಕೂಡ ಒಮ್ಮೆ ಚಾಂಪಿಯನ್ ಆಗಿರುವಂಥ ತಂಡ ಮತ್ತೊಮ್ಮೆ ಚಾಂಪಿಯನ್ ಆಗಿರುವಂಥ ನಿದರ್ಶನ ಇಲ್ಲ. ಆದರೆ ಆ ಒಂದು ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಯನ್ನು ಇವತ್ತು ಬ್ರೇಕ್ ಮಾಡುವಂಥ ಸಾಧ್ಯತೆ ನಮ್ಮ ದೇಶಕ್ಕೆ ಹೆಚ್ಚಳವಾಗಿದೆ ಅನ್ನೋಂಥ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ.
ಹಾಗಾಗಿ ಭಾರತ ದೇಶ ಇಂದು ವಾಂಖೆಡೆ ಸ್ಟೇಡಿಯಂಲ್ಲಿ ಇಂಗ್ಲೆಂಡ್ ದೇಶವನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಪಿಚ್ಚಿನ ಒಂದು ಹವಾಗುಣ ಅಥವಾ ಹವಾಮಾನದ ಯಾವುದೇ ರೀತಿಯ ವೈಪರೀತ್ಯ ಇದ್ದರೂ ಕೂಡ ಅದೆಲ್ಲವನ್ನು ಸಮರ್ಥವಾಗಿ ಮೆಟ್ಟಿ ನಿಂತು ನಮ್ಮ ದೇಶ ಇಂದು ಜಯಶಾಲಿ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಹಾಗಾಗಿ ಈ ಒಂದು ಸೆಮಿಫೈನಲ್ ಅವ್ರು ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಲಿ ಅಂತ ಹೇಳ್ಬಿಟ್ಟು ನಾನು ಇಡೀ ತಂಡಕ್ಕೆ, ತಂಡದ ನಾಯಕನಿಗೆ, ತಂಡದ ಕೋಚ್ಗೆ, ಹಾಗೆ ತಂಡದ ಎಲ್ಲ ಆಟಗಾರರಿಗೆ ವಿಶೇಷವಾಗಿ ಒಂದು ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. T20 ಸೆಮಿಫೈನಲಲ್ಲಿ ಇವತ್ತು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಜಿದ್ದಿನ ಹಣಾಹಣಿ ಐತಿ. ಅದರೊಳಗೆ ಭಾರತದ ತಂಡ ಗೆಲುವಿನ ನಗೆ ಬೀರಿ ಫೈನಲ್ಗೆ ತಲುಪಲಿ ಅಂಥೇಳಿ ನಾವೆಲ್ಲ ಆಶಿಸ್ತೀವಿ. ಇಡೀ ಭಾರತ ಜನತೆ ಕೂಡ ನಮ್ಮ ತಂಡದ ಜೊತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಈಗಾಗಲೇ ಸಾಕಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರೊಳಗೆ ಬಾಲಿಂಗ್ ವರ್ಗದಲ್ಲೂ ಕೂಡ ಇರ್ಬೋದು, ಬ್ಯಾಟಿಂಗ್ನಲ್ಲೂ ಕೂಡ ಇರ್ಬೋದು. ಪ್ರಬಲ ಶಕ್ತಿಯಿಂದ ಹೊರಹೊಮ್ಮಿದ ಭಾರತ ತಂಡ ಫೈನಲ್ ಕೂಡ ಗೆದ್ದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ಜಗತ್ತಿನಲ್ಲೇ ಭಾರತೀಯ ಕ್ರಿಕೆಟ್ ತಂಡ ಅಂತಂದ್ರೆ ಒಂದು ಒಳ್ಳೆ ಎಲ್ಲರಿಗೂ ಒಂದು ಹುಮ್ಮಸ್ ತರುವಂತ ಒಂದು ಟೀಮ್ ಆಗಿದೆ. ಇವತ್ತು ಏನಾಗಿದೆ, ಇವತ್ತು ಭಾರತದಲ್ಲಿ ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಇವತ್ತು ನಡೀತಿರುವುದು ಈಗ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಉತ್ಸಾಹ ಆಗಿದೆ. ಆದ ಕಾರಣ ಭಾರತ ಇವತ್ತು ಇಂಗ್ಲೆಂಡ್ ಅನ್ನು ಹೊಡೆದು ಫೈನಲ್ ತಲುಪುವ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಇದನ್ನು ಇವತ್ತು ಆಶಾಭಾವನೆ ಮೂಡಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಆಗಿರ್ಬೋದು ಇವತ್ತು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಗ್ಲೆಂಡ್ಗೆ ಸೋಲಿಸುವ ಮೂಲಕ ಮತ್ತೆ ಫೈನಲ್ ಹೋಗಿ ಈಗ ನಾವು ಚಾಂಪಿಯನ್ ಇದ್ದೇವೆ, T20 ಚಾಂಪಿಯನ್ ಇದ್ದೇವೆ ಮತ್ತು ಈ ಸಲನೂ ಚಾಂಪಿಯನ್ ಆಗುವ ನಿಟ್ಟಿನಲ್ಲಿ ಭಾರತೀಯ ತಂಡ ಯಶಸ್ವಿಗೊಳ್ಳಬೇಕು ಮತ್ತು ಅದಕ್ಕೆ ಭಾರತೀಯ ಕ್ರೀಡಾಪಟುಗಳ ಎಲ್ಲ ಆಶೋತ್ತರ ಮತ್ತು ಅವರ ಭಾವನೆ ಅಭಿನಂದನೆ ಅವ್ರ ಜೊತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಯಾವುದನ್ನೇ ಕಾರಣಕ್ಕೂ ಈ ಕೆಲವು ಬೇರೆ ಮ್ಯಾಚ್ಗಳನ್ನ ನೋಡಲ್ಲ. ಇಂಡಿಯಾ ಆಡ ದಿವಸ ಮಾತ್ರ ಈ ಜಗತ್ತಿನಲ್ಲಿ ಯಾವುದೇ ಅಡಚಣೆಗಳಿದ್ರು ಡೋಂಟ್ ಕೇರು, ನಾನು ಇಂಡಿಯಾ ಮ್ಯಾಚ್ಗಳು ನೋಡ್ತೀನಿ. ನಿರಂತರವಾಗಿ T20 ನೋಡ್ಕೊ ಬಂದಿದ್ದೀನಿ. ಇವತ್ತು ಸೆಮಿಫೈನಲ್ಲು ಇಂಡಿಯಾ ವರ್ಸಸ್ ಇಂಗ್ಲೆಂಡು. ಇವತ್ತು ಮ್ಯಾಚ್ ನೋಡೋದಕ್ಕೆ ನಾವು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಸ್ನೇಹಿತರುಗಳಿದ್ದೀವಿ. ಇವತ್ತು ಯಾವ ಕೆಲಸ ಇಲ್ಲ, 7 ಗಂಟೆ ಮೇಲೆ ಕ್ರಿಕೆಟ್ ನೋಡಿದೆ. ಆಮೇಲೆ ಇನ್ನೊಂದು ಏನಂತಂದರೆ 100 ಭಾಗ ಸೆಮಿಫೈನಲ್ ಗೆಲ್ತೀವಿ, ಫೈನಲ್ ಗೆಲ್ತೀವಿ. T20 ವರ್ಲ್ಡ್ ಕಪ್ಪು ಹೆಸರು ಇಂಡಿಯಾ. ಈ ದಿನ ಸಂಜೆ 7 ಗಂಟೆಗೆ ಇಂಗ್ಲೆಂಡು ಮತ್ತು ಇಂಡಿಯಾ ಮ್ಯಾಚ್ ಇದೆ. ಇಂಡಿಯಾ ಗೆದ್ದು ಬರಲಿ ಅಂತ ಹೇಳ್ತಾ ಈ ಚಾಮುಂಡೇಶ್ವರಿಲಿ ಪ್ರಾರ್ಥನೆ ಮಾಡ್ತೀನಿ. ಏನಿಲ್ಲ, ಇವತ್ತು ಸೆಮಿಫೈನಲ್ಸಲ್ಲಿ ಭಾರತ ಗೆದ್ದು ಬರಲಿ ಅಂತ ನಾನು ವಿಶೇಷವಾಗಿ ವಿಶ್ ಮಾಡ್ತಾ, ಜೊತೆಯಲ್ಲಿ ನಾವು ಫೈನಲ್ ಕೂಡ ಗೆಲ್ತೀವಿ. ಭಾರತ ದೇಶದ ಕ್ರಿಕೆಟ್ ಆಟಗಾರರಿಗೆ, ಇಡೀ ಭಾರತೀಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನೀವು ಫೈನಲ್ ಕೂಡ ಗೆದ್ದು ಬನ್ನಿ ಅಂತ. ಒಳ್ಳೆಯದಾಗಲಿ, ಗೆದ್ದು ಬಾ ಇಂಡಿಯಾ. ಇವತ್ತು ಮುಂಬೈ ವಾಂಖೆಡೆ ಸ್ಟೇಡಿಯಮಲ್ಲಿ ಸೆಮಿಫೈನಲ್ ನಡೀತಿದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ವಾಂಖೆಡೆ ಸ್ಟೇಡಿಯಂ ಫಸ್ಟ್ 6 ಓವರ್ಸಲ್ಲಿ ನಮ್ಮ ಬೂಮ್ರಾ ಮತ್ತು ಹರ್ಷದೀಪ್ ಬೌಲಿಂಗ್ ಮಾಡಿದ್ರೆ ಪವರ್ ಪ್ಲೇಲಿ ಒಳ್ಳೆ ಸ್ವಿಂಗ್ ಬಾಲ್ ನಡೆಯುತ್ತೆ. ಕ್ಲೀನಾಗಿ ನೋಡಿ ಹರ್ಷದೀಪ್ ಒಳ್ಳೆ ಎಕಾನಮಿಲಿ ಇವತ್ತು ಬೌಲಿಂಗ್ ಮಾಡಿದ್ರೆ ನಮ್ಮ ಇಂಡಿಯಾ ಟೀಮ್ ಗೆಲ್ಬೋದು. ಬಟ್ಲರು ಫಾರ್ಮಲ್ಲಿ ಇಲ್ಲ, ಒಂದು ಸ್ವಲ್ಪ ಸ್ಟ್ರಾಟರ್ಜಿ ಮಾಡ್ಕೊಂಡು ಬಟ್ಲರಿಗೆ ಸ್ಟ್ರೈಕ್ ಹೊಡೆದಲ್ಲೇ ಕ್ಲೀನಾಗಿ ಆಡಿಸಿದ್ರೆ ಇವತ್ತು ಇಂಡಿಯಾ ಟೀಮ್ ಗೆಲ್ಬೋದು. ಅಭಿಷೇಕ್ ಶರ್ಮನು ಫಾರ್ಮಲ್ಲಿಲ್ಲ, ಇವತ್ತು ಫಾರ್ಮಿಗೆ ಬಂದು ವಾಂಖೆಡೆ ಸ್ಟೇಡಿಯಂ ಲಕ್ಕಿಯೆಸ್ಟ್ ಗ್ರೌಂಡ್ ಇಂಡಿಯಾಕ್ಕೆ. 2011 ವರ್ಲ್ಡ್ ಕಪ್ ಫೈನಲ್ ಹೊಡೆದಿದ್ದು ವಾಂಖೆಡೆ ಸ್ಟೇಡಿಯಮಲ್ಲಿ. ಇವತ್ತು ಸೆಮಿಫೈನಲ್ ಲಕ್ಕಿಯೆಸ್ಟ್ ಗ್ರೌಂಡ್ ಇಂಡಿಯಾಗೆ. ಇವತ್ತು ಹೆಂಗಾರ ಮಾಡಿ ಗೆದ್ದು ನಮ್ಮ ಇಂಡಿಯಾ ಟೀಮ್ ನಮಗೆಲ್ಲ ಪ್ರೋತ್ಸಾಹ ತುಂಬಬೇಕು. ಫೈನಲ್ ಅಹಮದಾಬಾದಲ್ಲಿ ನಡೀತಿದೆ. ನ್ಯೂಜಿಲ್ಯಾಂಡು ಅವರು ಒಂದ್ಸಲ ಚಾಂಪಿಯನ್ಸ್ ಆಗಿಲ್ಲ. ಇಂಡಿಯಾ ಬಂದು ಅಹಮದಾಬಾದಲ್ಲಿ ಅದೇನು ಆಸ್ಟ್ರೇಲಿಯಾ ಮೇಲೆ 2023 ODI ವರ್ಲ್ಡ್ ಕಪ್ ಫೈನಲ್ ಸೋತಿದ್ರು, ಅದೆಲ್ಲ ಮತ್ತೆ ಇಂಡಿಯಾ ಟೀಮ್ ಫ್ಯಾನ್ಸಿಗೆ ಮತ್ತೆ ಎಲ್ಲ ಎಂಕರೇಜ್ ಮಾಡಬೇಕು. ಇಂಡಿಯಾ ಟೀಮ್ ಆಡಿ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಒಳ್ಳೆ ಫಾರ್ಮಲ್ಲಿದ್ದರು. ಈ ಮ್ಯಾಚ್ ಅದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ, ಹಾರ್ದಿಕ್ ಪಾಂಡ್ಯ ಒಂದು ಒಳ್ಳೆ ಫಿನಿಶಿಂಗ್ ಕೊಟ್ಟರೆ ಆರಾಮಾಗಿ ನಮ್ಮ ಇಂಡಿಯಾ ಟೀಮ್ ಗೆಲ್ಬೋದು. ಗುಡ್ ಲಕ್ ಟು ಇಂಡಿಯಾ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ಸ್ ಮ್ಯಾಚ್ ಇದೆ. ಇದೇ 2022 ಇಂಗ್ಲೆಂಡ್ ಅವ್ರು ನಮ್ಮನ್ನು ಸೋಲಿಸಿದ್ರು. ಅದರದ್ದು ರಿವೆಂಜ್ ತೊಗೊಳ್ಲೇಬೇಕು ಈ ಸತಿ. ಅಭಿಷೇಕ್ ಶರ್ಮಾ ಅವರೊಬ್ಬರು ಒಂದು ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ. ಅದು ಬಿಟ್ಟರೆ ಓಪನರ್ಸಲ್ಲಿ ಸಂಜು ಸ್ಯಾಮ್ಸಂಗ್ ಒಳ್ಳೆ ಫಾರ್ಮಲ್ಲಿ ಬಂದಿದ್ದಾರೆ. ನೋಡಿದ್ವಿ ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ 97 ಹೊಡಿದ್ರು ಅಂತ. ಅವರೊಬ್ಬರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ ನಾವು ಫೈನಲ್ಸಿಗೆ ಕ್ವಾಲಿಫೈ ಆಗೇ ಆಗ್ತೀವಿ. ಪಕ್ಕ ಈ ಸತಿ ಟ್ರೋಫಿ ಎತ್ತುತ್ತೀವಿ. ಕಂಟಿನ್ಯೂಸ್ 2 ಸೀಸನ್ಸ್ ನಮ್ಮದೇ ಆಗುತ್ತೆ. ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಅವ್ರದ್ದು ಸೆಮಿಫೈನಲ್ ಮ್ಯಾಚ್ ಇರೋದ್ರಿಂದ ನಮಗೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬುಮ್ರಾ ಅವರು ಮತ್ತು ಅಭಿಷೇಕ್ ಶರ್ಮಾ ಅವ್ರದ್ದು ಫಸ್ಟಿಂದನೂ ನಾವು ತುಂಬ ಫಾರ್ಮ್ ಕ್ಲಿಯರ್ ಮತ್ತು ಫಾರ್ಮ್ ಅಡ್ವಾನ್ಸ್ ಆಗ್ತಿರೋದನ್ನು ನೋಡ್ತಾ ಇದ್ವಿ. ಅವ್ರದ್ದು ಹೆಂಗೆ ಡೆವಲಪ್ಮೆಂಟ್ ಚೆನ್ನಾಗಿದೆ. ಸೊ ಅದೇ ಡೆವಲಪ್ಮೆಂಟು, ಅದೇ ಫಾರ್ಮು, ಅದೇ ಟೀಮ್ ಸ್ಪಿರಿಟ್ ನಮ್ಮ ಇಂಡಿಯಾ ಟೀಮ್ನವ್ರದ್ದು ಮೇಂಟೈನ್ ಮಾಡ್ಕೊಂಡು ಇರಬೇಕಾಗಿ ನಮಗೆ ಒಂದು ಆಸೆ ಇದೆ. ಮತ್ತು ಪ್ಲಸ್ ಬುಮ್ರಾ ಅವ್ರದ್ದು ಬಾಲಿಂಗ್ ಅಷ್ಟೇ ಫಸ್ಟಿಂದ ತುಂಬ ಚೆನ್ನಾಗಿದೆ. ಪ್ಲಸ್ ಈಗನೂ ಇನ್ನೂ ಚೆನ್ನಾಗಿ ಇದೇ ಸೆಮಿಫೈನಲ್ ಮತ್ತು ಇದೇ ಫೈನಲ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿ.
ಹಾಗೂ ಇಂಡಿಯಾ ಟೀಮು ಗೆಲ್ಲಿ ಅನ್ನೋದೊಂದು ನಮ್ಮ ಆಸೆ. ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇದೆ ಸೆಮಿಫೈನಲ್ಸು. ಯಾವುದೇ ಟೀಮು 3 ಸತಿ ಕಂಟಿನ್ಯೂಸ್ ಕಪ್ ಗೆದ್ದಿಲ್ಲ, ಮತ್ತು ಹೋಮ್ ಕಂಟ್ರಿ ಯಾವುದು ಕಪ್ ಗೆದ್ದಿಲ್ಲ. ಈ ಸತಿ ಇಂಡಿಯಾ ಗೆದ್ದು ರೆಕಾರ್ಡ್ ಮಾಡಲಿ, ಮತ್ತು ಬೂಮ್ರಾ 5 ತೆಗಿಲಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಈ ಸಲ ಕಪ್ ನಮ್ಮದೇ. ನೋಡ್ತೀವ್ರಿ. ಇವಾಗ ಸೆಮಿಫೈನಲ್ ಅದ, ನಮ್ಮ ಇಂಡಿಯಾ ಟೀಮ್ ಗೆದ್ದು ಚಂದ ಆಡಿ, ಬೌಲರ್ಸ್ ಚಂದ ಅರ, ಬ್ಯಾಟ್ಸ್ಮನ್ ಎಲ್ಲ ಚಂದ ಆಡಿ ಸೆಮಿಫೈನಲಿಂದ ಫೈನಲ್ಗೆ ಸೆಲೆಕ್ಟ್ ಆಗಲಿ ಅಂತ ಹೇಳ್ತೀವಿ. ಫೈನಲಲ್ಲಿ ಕಪ್ ಗೆಲ್ಲತ್ತೀರಿ T20 ಹೇಳ್ರಿ. ಸೆಮಿಫೈನಲ್ ಗೆದ್ದು ಫಿನಾಲಿಗೆ ಸೆಲೆಕ್ಟ್ ಆಗಲಿ ಅಂತ ಹೇಳ್ತೀವಿ. ಈ ಸಲ ಕಪ್ ನಮ್ದೇ. ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇದೆ. ಇಟ್ಸ್ ಸಮಥಿಂಗ್ ಸ್ಪೆಷಲ್ ಟು ಇಂಡಿಯನ್ಸ್. ಯಾಕಂದರೆ ಇಂಡಿಯಾ ಫೈನಲಿಗೆ ಹೋಗಬೇಕು ಇವತ್ತು. ಐ ವಿಶ್ ನನ್ನ ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡಿಬಿಟ್ಟು ಫೈನಲಿಗೆ ತಗೊಂಡು ಹೋಗ್ತಾರೆ ಇಂಡಿಯಾನ. ವಿ ಆರ್ ವೇಟಿಂಗ್ ಟು ಸೇ ದಟ್ ಈ ಸಲ ಕಪ್ ನಮ್ಮದೇ. ಸೆಮಿಫೈನಲ್ ಇದೆ, ಅದರಲ್ಲಿ ಇವತ್ತು ಗೆದ್ದು ನಾಳೆ ಫೈನಲ್ಗೆ ಹೋಗೋ ತುಂಬ ನಂಬಿಕೆ ಇದೆ. ಅದರಲ್ಲಿ ಒಳ್ಳೆ ಆಟಗಾರರಿದ್ದಾರೆ. ಇಂಗ್ಲೆಂಡ್ನಲ್ಲಿ ಎರಡು ಇವತ್ತು ಆಟಗಾರ ಆಡ್ತಾ ಇದ್ದಾರೆ ಮುಂಬೈನಲ್ಲಿ. ಇವತ್ತು ಸತತವಾಗಿ 3 ಸಲ ಗೆದ್ದಿದ್ದೀವಿ. ಈಗ ಮತ್ತೆ ಒಂದು ಸಲ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಸೆಮಿಫೈನಲ್ಗೆ ಖಂಡಿತ ನಾವು ನಮ್ಮ ಗೆಲ್ತದ, ಅದ್ರ ಮೇಲೆ ಡೌಟೇ ಇಲ್ಲ. ಯಾಕಂದರೆ ಫೈನಲ್ಗೆ ಹೋಗುವಂಥ ವಿಚಾರ. ಹಾಗಾಗಿ ನಮ್ಮ ದೇಶದ ಜನ ತಿರುಗಿ ನೋಡುವಂಥ ದಿನ ಇವತ್ತು ಮುಂಬೈನಲ್ಲಿ ನಡೀತಾ ಇರುವಂಥ ಸ್ಥಳೀಯ ಪಂದ್ಯಾವಳಿಯಲ್ಲಿ ನಮ್ಮ ಇಂಡಿಯಾ ಗೆಲ್ಲುತ್ತಂತೇಳಿ ನಮಗೆ 100ಕ್ಕೆ 100 ಭರವಸೆ ಇದೆ. ಇದ್ರ ಮೇಲೆ ಇಂಡಿಯಾದಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ ನಮ್ಮ ಇಂಡಿಯಾದವರು. ಹಾಗಾಗಿ ಮುಂದಿನ ದಿನದಲ್ಲಿ ಸತತವಾಗಿ ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. T20 ವರ್ಲ್ಡ್ ಕಪ್ ಸೆಮಿಫೈನಲ್ ಇವತ್ತು 2ನೇ ಪಂದ್ಯ ಜರುಗುವಂಥ ಕೆಲಸ ಆಗ್ತಾ ಇದೆ. ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಿರ್ತಕ್ಕಂಥ ವಾಂಖೆಡೆ ಸ್ಟೇಡಿಯಂನಲ್ಲಿ ಬಲಿಷ್ಠವಾದಂಥ ಬ್ಯಾಟ್ಸ್ಮನ್ಗಳು ಇವತ್ತು ಯಾರಾದರೂ ಕಚ್ಕೊಂಡ್ರೆ ಪಕ್ಕ 200ರ ಮೇಲೆ ರನ್ಗಳನ್ನು ಗಡಿ ದಾಟುವ ಮೂಲಕವಾಗಿ ಅತ್ಯದ್ಭುತವಾದಂಥ ಸಾಧನೆ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಜೊತೆಗೆ ಬ್ಯಾಟಿಂಗ್ ಪಿಚ್ಚೇ ಇರುವಂಥ ಕಾರಣದಿಂದಾಗಿ ಬಲಿಷ್ಠವಾದಂಥ ಬ್ಯಾಟ್ಸ್ಮನ್ಗಳು ಹೆಚ್ಚು ಕಡಿಮೆ 100 ರನ್ ಮೇಲೆ ಕೂಡ ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಕ್ರಿಕೆಟ್ ತಜ್ಞರು ಹೇಳ್ತಾ ಇರುವಂಥದ್ದು. ಈ ಮೂಲಕವಾಗಿ ಯಾರು ಟಾಸ್ ವಿನ್ ಮಾಡ್ಕೊಳ್ತಾರೋ ಅವರು ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ಭಾರತ ತಂಡವೇ ಫೇವರ್ ಆಗಿರುವಂಥ ಕಾರಣದಿಂದಾಗಿ ಸೆಮಿಫೈನಲ್ ಗೆದ್ದು ಫೈನಲ್ ಹಂತಕ್ಕೆ ಹೋಗುವಂಥ ಕೆಲಸ ಬಹುತೇಕವಾಗಿ ಖಚಿತ ಆಗುತ್ತೆ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಬೆಂಗಳೂರಿನಲ್ಲಿರುವಂಥ ಕ್ರೀಡಾಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಓಪನರ್ ಬ್ಯಾಟ್ಸ್ಮನ್ಗಳಾಗಿ ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಬರ್ಬೋದು. ಫಸ್ಟ್ ಡೌನ್ ಆಗಿ ಇಶಾನ್ ಕಿಶನ್ ಬರ್ಬೋದು. ಇಶಾನ್ ಕಿಶನ್ ಆಗ್ತಿದ್ದಂಗೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಅದಾದ ನಂತರ ಇನ್ನೂ ಸಾಕಷ್ಟು ಬ್ಯಾಟ್ಸ್ಮನ್ಗಳು ಇರುವಂಥ ಕಾರಣದಿಂದಾಗಿ 200ರ ಮೇಲೆ ಹೆಚ್ಚು ಕಡಿಮೆ 220, 230 ರನ್ ಹೊರಗುವವರೆಗೂ ಕೂಡ ಬ್ಯಾಟಿಂಗ್ ಮಾಡಿದ್ರೆ ಈ ರೀತಿಯಾದಂಥ ಸ್ಕೋರ್ ಬರುತ್ತೆ. ಜೊತೆಗೆ ಬೌಲಿಂಗನ್ನು ಮಾಡುವಂಥದ್ದೇ ಆದರೆ ಬಲಿಷ್ಠವಾದಂಥ ಬೌಲರ್ಗಳು ಕೂಡ ನಮ್ಮಲ್ಲಿರುವಂಥದ್ದು. ಬೂಮ್ರಾ ಇದ್ದಾರೆ, ವರುಣ್ ಚಕ್ರವರ್ತಿ ಇರುವಂಥದ್ದು, ಜೊತೆಗೆ ಹರ್ಷದೀಪ್ ಸಿಂಗ್ ಇರುವಂಥದ್ದು ಸೇರಿದಂತೆ ನಾನಾ ರೀತಿಯಾದಂಥ ಬಲಿಷ್ಠವಾದಂಥ ಬೌಲರ್ಗಳು ಕೂಡ ನಮ್ಮಲ್ಲಿರುವಂಥ ಕಾರಣದಿಂದಾಗಿ ಇವತ್ತು ಇಂಗ್ಲೆಂಡ್ ತಂಡವನ್ನು ಮಣಿಸಿ ಫೈನಲ್ ಹಂತಕ್ಕೆ ಹೋಗುವಂಥ ಕೆಲಸ ಬಹುತೇಕವಾಗಿ ಖಚಿತ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಒಟ್ಟಾರೆಯಾಗಿ ನಮ್ಮ ಬೆಂಗಳೂರಿನ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಫೈನಲಿ ಇವತ್ತು 7 ಗಂಟೆಗೆ ಆರಂಭ ಆಗುವಂಥ ಪಂದ್ಯ ಹೆಚ್ಚು ಕಡಿಮೆ 11:30 ಫೈನಲ್ ರಿಸಲ್ಟ್ ಬಂದೇ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಭಾರತದ ಪರವಾಗಿ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಲವನ್ನು ಒಟ್ಟಾರೆಯಾಗಿ ವ್ಯಕ್ತಪಡಿಸುವಂಥ ಕೆಲಸ ಅಭಿಮಾನಿಗಳ ಒಟ್ಟಾರೆಯಾಗಿ ಇವತ್ತು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.